Welcome back, my dear students, for the second part of the essay Filmmaking written by Satyajit Ray. So, here I am, Yogesh DH, with English classes. Let us continue with this. In the previous video, we were discussing about how the actors bring emotions on a particular time of shooting, because Satyajit Ray has chosen a story, Pater Panchali, where human emotions are predominating. ಮನುಷ್ಯನ ಭಾವನೆಗಳು, ಮನುಷ್ಯನ ಬಿಹೇವಿಯರ್ಗೆ ತುಂಬಾ ಪ್ರಾಮುಖ್ಯತೆ ಕೊಡುವಂತಹ ಒಂದು ಸ್ಟೋರಿ ಅದು. ತುಂಬಾ ಬಹುಮುಖ್ಯವಾಗಿ ಬೇಕೇ ಬೇಕು ಅಲ್ಲಿ ಅಂತಹ ಕತೆ ಅದು. ಕಥೆಯಲ್ಲಿ ಅಭಿನಯಕ್ಕೆ ತುಂಬಾ ಸ್ಕೋಪ್ ಇರುವಂತಹ ಕತೆ ಅದು. ಸೊ ಇಲ್ಲಿ ಆ್ಯಕ್ಟರ್ಗಳು ಕೂಡ ಬಿಹೇವಿಯರ್, ಎಮೋಷನ್ಸ್ಗಳು ಬೇಕಾದಾಗೆ ಇರಬೇಕಾಗತ್ತೆ. ಹಾಗೆಯೇ ಒಬ್ಬ ನಿರ್ದೇಶಕನಿಗೆ ಕೂಡ ಇಫ್ ಯು ಡೈರೆಕ್ಟ್ ಬಿಕಮ್ ಇಂಪೇಷಂಟ್, ಸೊ ಡೈರೆಕ್ಟ್ಗೆ ಆ ಸಹನೆಯನ್ನು ಮೀರಿದ್ರೆ ಏನಾಗುತ್ತೆ? ಸೊ ಅದಕ್ಕೆ ನಾವು ಫಸ್ಟ್ ಪಾರ್ಟಲ್ಲಿ ನಿಲ್ಲಿಸಿದ್ವಿ. ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಸೆಕೆಂಡ್ ಪಾರ್ಟ್. ಎಸ್, ಹಿಯರ್ ಇಸ್ ಎ ವೆರಿ ಬ್ಯೂಟಿಫುಲ್ ಫೋಟೋ ಆಫ್ ಸತ್ಯಜಿತ್ ರೇ ವಿತ್ ಎ ಕ್ಯಾಮರಾ. ಸೊ ಅವತ್ತಿನ ಕಾಲದಲ್ಲಿ ಅವ್ರು ತಗೊಂತಹ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾಗಳು. ರೈಟ್, ಇಫ್ ಎ ಡೈರೆಕ್ಟರ್ ಬಿಕಮ್ಸ್ ಇಂಪೇಷಂಟ್, ಸೊ ಜಸ್ಟ್ ವಿ ಹ್ಯಾವ್ ಸೀನ್ the recap. The director may force to take a subject to a cinema which is beyond his scope. Look, so beyond his scope, ನಿರ್ದೇಶಕನಿಗೆ ಒಂದು ರೀತಿಯಲ್ಲಿ ಅಸಹನೆಗಳು ಕಾಡ್ತಾ ಬಂದರೆ ಅವನು ಏನು ಮಾಡಬೇಕು ಅಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಒಂದು ಎಕ್ಸಾಂಪಲ್ ಇಲ್ಲಿದೆ. ದ ಡೈರೆಕ್ಟರ್ ಮೇ ಫೋರ್ಸ್ ಟೇಕ್ ಸಬ್ಜೆಕ್ಟ್ ಅಂದರೆ ವಿಷಯ. ಒಬ್ಬ ನಿರ್ದೇಶಕನಿಗೆ ತಾನು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅಂಥದ್ರಲ್ಲಿ ಸಿನಿಮಾ ಮಾಡ್ತಾನೆ ಯಶಸ್ವಿ ಆಗಲಿಕ್ಕೆ, ಟು ಸಿನಿಮಾ. ಬಟ್ ಬಿಯಾಂಡ್ ಈ ಸ್ಕೋಪ್, ಅವನ ಕೈಲಿ ಸಾಧ್ಯ ಇಲ್ದಿರೋಂತಹ ವಿಷಯಗಳ ಮೇಲೆ ಸಿನಿಮಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವ. ಬಟ್ ಕೆಲವೊಮ್ಮೆ ಹಾಗಾಗ್ಬಿಡುತ್ತೆ, ಫೋರ್ಸ್ ಟು ಟೇಕ್, ಸಹನೆಯನ್ನು ಕಳ್ಕೊಂಡಾಗ ಇಂಥದ್ದಾಗ್ಬಿಡುತ್ತೆ. ಇಂಥದ್ದೇ ಇವರ ಜೊತೆ ಕೂಡ ಆಯಿತು. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಸತ್ಯಜಿತ್ ರೇ ಇನ್ ಇಸ್ ಥರ್ಡ್ ಫಿಲಿಮ್ ದ ಮ್ಯೂಸಿಕ್ ರೂಮ್. ಓಕೆ, ಮ್ಯೂಸಿಕ್ ರೂಮ್, ಅದು ಬೆಂಗಾಳಿಯಲ್ಲಿ ಜಲ್ಸಾ ಘರ್. ಮ್ಯೂಸಿಕ್ ರೂಮ್ ಅದ್ಭುತವಾದಂತಹ ಒಂದು ಚಿತ್ರ ಅದು. ಓಕೆ, ಯೂಟ್ಯೂಬಲ್ಲಿ IMDbಯಲ್ಲಿ ಅವೈಲೇಬಲ್ ಇದೆ. ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ಫಾರ್ ದ ಓಲ್ಡ್ ಫಿಲ್ಮ್ಸ್, ಪ್ಲೀಸ್ ವಾಚ್ ಇಟ್. ಇಫ್ ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್, ಜಸ್ಟ್ ಡೋಂಟ್ ಟ್ರೈ. ರೈಟ್, ಆನ್ ದ ಸೆಟ್, ಓಕೆ, ಒಂದು ವಿಷಯ ತಗೊಂಡಾಗಿದೆ ಮ್ಯೂಸಿಕ್ ರೂಮ್ ಅಂತ ಹೇಳಿ. ಆನ್ ದ ಸೆಟ್ ಅಂದರೆ ಸಿನಿಮಾ ತೆಗೆಯುವಂತಹ ಜಾಗ. ದ ಟೀಮ್ ಹ್ಯಾಡ್ ಟು ಸ್ಟ್ರಗಲ್ ಹಾರ್ಡ್ ಟು ಗೆಟ್ ಥಿಂಗ್ಸ್ ಡನ್. ಸೊ ಸಿನಿಮಾ ಶೂಟಿಂಗ್ ಮಾಡೋವಾಗ ಆ ಒಂದು ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಬೇಕಾದ್ದು ಕೈಗೆ ಸಿಗ್ತಾ ಇರಲಿಲ್ಲ. ವಿತ್ ದ ಮಿನಿಮಮ್ ಫೆಸಿಲಿಟೀಸ್ ಆನ್ ಎ ಸ್ಪಾಟ್, ಯಾಕೆಂತ ಹೇಳಿದ್ರೆ ಇವ್ರಿಗೆ ಬೇಕಾದ ಎಲ್ಲವೂ ಕೂಡ ಸಿಗುವಂತಹ ಪರಿಸ್ಥಿತಿ ಅಲ್ಲಿ ಇರಲಿಲ್ಲ. ದ ಟೈಮ್ ವಾಸ್ ನಾಟ್ ಕರೆಕ್ಟ್. ರೈಟ್, ಫಾರ್ ಎಕ್ಸಾಂಪಲ್, ಸೊ ಆ ಸಿನಿಮಾವನ್ನು ತೆಗಿಲಿಕ್ಕೆ ಅಂತೇಳಿ ಈ ಒಂದು ಮನೆಯನ್ನು ಅವರು ಆರಿಸ್ಕೊಳ್ತಾರೆ. ರೈಟ್, ಸೊ ಬಿಗ್ ಬಂಗ್ಲೋ, ದ ಮ್ಯೂಸಿಕ್ ರೂಮ್, ಜಲ್ಸಾಗರ್, ಎಕ್ಸ್ಟೀರಿಯರ್ ಫಾರ್ ದ ಸ್ಟೋರಿ. 19th century ನೊಬೆಲ್ಮನ್ಸ್ ಪ್ಯಾಲೇಸ್, 19ನೇ ಶತಮಾನದ ಒಬ್ಬ ಶ್ರೀಮಂತ ವ್ಯಕ್ತಿಯ ಒಂದು ಅರಮನೆ ಇದು. ಸೊ ಹುಡುಕ್ತಾ ಇದ್ದಾಗ ಅವರಿಗೆ ಸಿಕ್ಕ ಲೊಕೇಶನ್ ಅಂತ ಹೇಳಿದ್ರೆ ಏನು, ಮುರ್ಷಿದಾಬಾದ್, ಈಗಿನ ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್. ಆನ್ ದ ರೈಟ್, ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಪದ್ಮ, ವೆಸ್ಟ್ ಬೆಂಗಾಲಲ್ಲಿ ಹರಿಯುವಂಥ ಪದ್ಮಾ ನದಿಯ ರೈಟ್ ಸೈಡಲ್ಲಿ ಈ ಒಂದು ದೊಡ್ಡ ಅರಮನೆ ಸಿಕ್ಕತ್ತೆ ಅವರ ಶೂಟಿಂಗಿಗೆ. ಸೊ ಒಂದು ಮನೆ ಸಿಕ್ಕಿದೆ, ಬಟ್ ಇದ್ರ ಒಳಗಡೆ ಅವರು ಶೂಟಿಂಗ್ ಮಾಡಬೇಕು. ರೈಟ್, ರೈಟ್, ಸೊ ದಿಸ್ ಇಸ್ ದ ಪ್ಯಾಲೇಸ್ ಹಿಯರ್. ಬಟ್ ಶೂಟಿಂಗ್ ಮಾಡಲಿಕ್ಕೆ ಬೇಕಂತ ಪ್ರಾಪರ್ಟೀಸ್ ಎಲ್ಲ ಸಿಕ್ಕತ್ತಾ? ಬಿಕಾಸ್ ಇಟ್ಸ್ ನಾಟ್ ಅ ಸ್ಟುಡಿಯೋ, ಇದು ಸ್ಟುಡಿಯೋ ಅಲ್ಲ ಇದು, ಆಯಿತಾ?
ಸೊ ಸ್ಟುಡಿಯೋಗಳಲ್ಲಾದರೆ ಎಲ್ಲವೂ ಕೂಡ ರೆಡಿ ಇರುತ್ತೆ. ಫಿಲ್ಮ್ ಶೂಟಿಂಗ್ ಬೇಕಂತ ವಸ್ತುಗಳು, ಪರಿಕರಗಳು, ಟೆಕ್ನಿಷಿಯನ್ಸ್ಗಳು, ಟೂಲ್ಸ್ಗಳು ಎಲ್ಲ ಸಿಕ್ಕುತ್ತೆ. ಬಟ್ ಎಲ್ಲೋ ಒಂದು ಲೊಕೇಶನ್ಗೆ ಬಂದು ಇಲ್ಲಿ ಸ್ಟುಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಬೇಕಾದ ವಸ್ತುಗಳು ಸಿಕ್ಕುತ್ತೆ ಅಂದ್ಕೊಳ್ಳೋದು ಮಹಾ ಮೂರ್ಖತನ ಆಗಿಬಿಡುತ್ತೆ. ಸೊ ಇದನ್ನು ಆರಿಸ್ಕೊಳ್ತಾರೆ. ಹಾಗೆಯೇ ಇದು ನೋಡಿ, ಇದೊಂದು ದೃಶ್ಯ ಆ ಒಂದು ಸಿನಿಮಾ ಅಂತ. ಸೊ ಇಲ್ಲಿ ಮ್ಯೂಸಿಷಿಯನ್ಸ್ ಇದ್ದಾರೆ, ಯಾರೊಬ್ಬಳು ಹಾಡ್ತಾ ಇದ್ದಾಳೆ, ಓಕೆ, ಒಬ್ಬ ಹಾರ್ಮೋನಿಯಂ ಇಟ್ಕೊಂಡಿದ್ದಾನೆ, ತಬಲಾ ಟೀಮ್ ಇದೆ ಇಲ್ಲಿ. ಹಾಗೆಯೇ ಇಲ್ಲಿ ಆ ಮನೆಯ ಯಜಮಾನ ಇಲ್ಲಿ ನೋಡಿ ಕುತ್ಕೊಂಡು ಮಲ್ಕೊಂಡಿದ್ದಾನೆ. ಉಳಿದವರೆಲ್ಲರೂ ಕೂಡ ಈವ್ನಿಂಗ್ನಲ್ಲಿ ಆ ಸಂಗೀತವನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಇದು ದೃಶ್ಯ ನೋಡಿ, ಈ ಜಾಗ ಇದೆ ನೋಡಿ, ಇದಕ್ಕೆ ಸೆಟ್ ಅಂತ ಹೇಳೋದು. ಸೊ ಇಡೀ ಸಿನಿಮಾಗೆ ಇದು ಮುಖ್ಯವಾದಂತಹ ದೃಶ್ಯ. ಈ ದೃಶ್ಯವನ್ನು ಅವರು ಇಡೀ ಹೊಸದಾಗಿ ಬಿಲ್ಡ್ ಮಾಡಬೇಕಾಗತ್ತೆ ಮನೆಯ ಒಳಗಡೆ. ರೈಟ್, ಯಾಕೆಂದರೆ ತಾವು ಅಂದ್ಕೊಂಡದ್ದೇ ಬೇರೆ, ಅಲ್ಲಿ ಹೋದಾಗ ಇದು ಯಾವುದು ಇರೋದಿಲ್ಲ ಅಲ್ಲಿ. ರೈಟ್, ಬಟ್ ಇದೆಲ್ಲವನ್ನು ಕೂಡ ಅವರು ಸೃಷ್ಟಿ ಮಾಡಬೇಕಾಗತ್ತೆ. ಇಲ್ಲೇ ಇರೋದನ್ನು ಒಳಗಡೆ ಸೃಷ್ಟಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಬಟ್ ಅಷ್ಟನ್ನು ಕೂಡ ಒಬ್ಬ ಆರ್ಟ್ ಡೈರೆಕ್ಟರ್ ಅಂತ ಇರ್ತಾರೆ ಸಿನಿಮಾಗಳಲ್ಲಿ ವರ್ಕ್ ಮಾಡೋಂಥವ್ರು. ಆರ್ಟ್ ಡೈರೆಕ್ಟರ್ ಕಲೆಗೆ ಸಂಬಂಧಪಟ್ಟಾಗೆ ದೃಶ್ಯಗಳಲ್ಲಿ ಹೇಗೆ ಬರಬೇಕು ಅಂತೇಳಿ ಅದನ್ನು ಇಡೀ ಸೆಟ್ಟನ್ನು ರೆಡಿ ಮಾಡೋಂಥವ್ರು ಆರ್ಟ್ ಡೈರೆಕ್ಟರ್ ಆ್ಯಂಡ್ ಇಸ್ ಟೀಮ್. ಸೊ ಅವರು ಈ ಇಡೀ ಒಂದು ಸೆಟ್ಟನ್ನು ರೆಡಿ ಮಾಡ್ತಾರೆ. ಕರ್ಟನ್ಸ್ ನೋಡಿ, ರೈಟ್, ಪಿಲ್ಲರ್ಸ್ ನೋಡಿ, ಹಾಗೆಯೇ ಶಾಂಡಲಿಯರ್ಸ್ ಅಂತ ಹೇಳಿದ್ರೆ ಆ ತೂಗು ದೀಪಗಳು ನೋಡಿ, ಟೇಬಲ್ಗಳು, ಲ್ಯಾಂಪ್ಸ್ಗಳು, ಆ್ಯಂಡ್ ಲುಕ್ ಅಟ್ ದಿಸ್ ಬಿಗ್ ಮಿರರ್, ಈ ದೊಡ್ಡ ಕನ್ನಡಿ. ರೈಟ್, ಸೊ ಇಲ್ಲಿ ನೆಲದ ಮೇಲೆ ಹಾಸಿರುವಂಥ ಹಾಸುಗಳು, ವಾಸ್. ಸೊ ನಮಗೆ ನೋಡಲಿಕ್ಕೆ ಅಂದ್ಕೊಳ್ತೀವಿ, ಬಟ್ ಭಾಳ ಕಷ್ಟ ಇದೆ. ಹಾಗೆಯೇ ಇಲ್ಲಿ ಕಾಣ್ತಾರೆ ದೊಡ್ಡ ದೊಡ್ಡ ಫೋಟೋಗ್ರಾಫ್ಸ್ಗಳಿರ್ಬೋದು. ರೈಟ್, ಸೊ ಇದನ್ನು ಸೆಟ್ ನಾವು ರೆಡಿ ಮಾಡ್ತಾರೆ ನೋಡಿ. ಹೇಳ್ತಾರೆ, ದಿಸ್ ವಾಸ್ ದ ಲಾರ್ಜೆಸ್ಟ್ ಸೆಟ್ ಟೀಮ್ ಬಿಲ್ಡ್ ಫಾರ್ ಎ ಸಿನಿಮಾ. ಅವತ್ತಿನ ಕಾಲದಲ್ಲಿ ಬೆಂಗಾಳಿ ಸಿನಿಮಾ ಇಂಡಸ್ಟ್ರಿ ಹಿಸ್ಟ್ರಿಯಲ್ಲಿ ಇದು ದೊಡ್ಡ ಸೆಟ್ ಅಂತೆ. ರೈಟ್, ಸೊ ಶಾರ್ಟ್ ಟೇಕನ್ ಫ್ರಮ್ ಎ ಕ್ರೇನ್. ಸೊ ಅಷ್ಟು ದೂರ ಇದ್ದಾರೆ ಅವರು ಸಿಟಿಯಿಂದ, ಕ್ರೇನ್ ಬೇಕು ಅವ್ರಿಗನ್ಸುತ್ತೆ ಈ ಸಿನಿಮಾ, ಈ ಶೂಟನ್ನು ನಾವು ಕ್ರೇನಲ್ಲಿ ತೆಗಿಬೇಕು ಅಂತೇಳಿ. ಬಟ್ ಕ್ರೇನ್ ಇದೆಯಾ ಅಲ್ಲಿ? ಎಕ್ವಿಪ್ಮೆಂಟ್ಸ್ ಇಲ್ಲ ಅಲ್ಲಿ. ಸೊ ಏನಾಯಿತು ನೋಡಿ, ಇದೆ ಕೊರತೆಗಳು ತುಂಬಾ ಕಾಣಿಸ್ಕೊಳ್ತಾ ಇತ್ತು. ದ ಮ್ಯೂಸಿಕ್ ರೂಮ್, ಅದರ ಇನ್ನೊಂದು ದೃಶ್ಯ ಇದು. ಸೊ ಮ್ಯೂಸಿಕ್ ಜಲ್ಸ ಎಲ್ಲ ಮುಗ್ದೋಗಿದೆ ಅಲ್ಲಿ. ಮುಗಿದ ನಂತರ ಈ ದೃಶ್ಯ ನೋಡಿ, ಆ ಮನೆಯ ಒಬ್ಬ ವ್ಯಕ್ತಿ ಇಲ್ಲಿ ನಿಂತು ನೋಡ್ತಾ ಇದ್ದಾನೆ ನೋಡಿ. ಈ ದೃಶ್ಯವನ್ನು ತೆಗೆಯುವಾಗ ದೃಶ್ಯ ಅನ್ನೋದು ಕ್ರೈನ್ನಲ್ಲಿ, ಸೊ ಮೇಲಿಂದ ತೆಗೆದಂತಹ ದೃಶ್ಯ ಇದು. ಸೊ the studio didn't have a crane, so I ordered to bring it from big studio. So Satyajit Ray, I wanted a crane. So he was in a position to demand for a crane from a big studio, because he found himself in a position to demand for it because he was a Cannes award winning director. ಸೊ ಅವರ ಮೊದಲ ಸಿನಿಮಾ ಪತೇರ್ ಪಾಂಚಾಲ್ ಫಿಲಮಿಗೆ ಅವ್ರಿಗೆ ಕ್ಯಾನೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿರುತ್ತೆ. ಈಗಲೂ ಕೂಡ ನಾವು ಕ್ಯಾನೆ ಫಿಲ್ಮ್ ಸಿಸ್ಟಮ್ ಅಂದರೆ ವೆರಿ ಪಾಪ್ಯುಲರ್ ಅದು. ಸೊ ಜೂನ್ ಮೇ ಬಿ 16th ಶುರು ಆಗ್ತಾ ಇದೆ ಮತ್ತೆ ಈ ವರ್ಷ 2021 ಸೊ 1 ವೀಕ್ ನಡೆಯುತ್ತೆ ಅದು. 1 ವೀಕ್ ಆರ್ 10 days, ಐ ಕಾಂಟ್ ರಿಮೆಂಬರ್ ನಾವು. ಅಲ್ಲಿ ಇಡೀ ಜಗತ್ತಿನ ಸಿನಿಮಾ ತಯಾರಕರು ಹೋಗ್ತಾರೆ, ಆ್ಯಕ್ಟರ್ಸ್ಗಳು ಹೋಗ್ತಾರೆ, ಸ್ಪೆಷಲ್ ಇನ್ವೈಟೀಸ್ ಇರ್ತಾರೆ. ರೈಟ್, ಅಲ್ಲಿ ಸಿನಿಮಾಗಳು ಸೆಲೆಕ್ಷನ್ ಆಗುತ್ತೆ. ಟೀಮ್ ಆಫ್ ಜ್ಯೂರಿ ಮೆಂಬರ್ಸ್ ಒಳ್ಳೆಯ ಸಿನಿಮಾಗಳನ್ನು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವಾರ್ಡ್ಗಳನ್ನು ಕೊಡ್ತಾರೆ. ತುಂಬ ಪಾಪ್ಯುಲರ್ ಒಂದು ಶೋ ಇದು. ಸೊ ಅಲ್ಲಿ ಅವರಿಗೆ ಅವಾರ್ಡ್ ಸಿಕ್ಕಿರುತ್ತೆ. ಆ ಒಂದು ಡಿಮ್ಯಾಂಡ್ನಲ್ಲಿ ಅವರು ಕ್ರೇನನ್ನು ತರಿಸಲಿಕ್ಕೆ ಆರ್ಡರ್ ಮಾಡ್ತಾರೆ. ಸೊ ಪ್ರೊಡ್ಯೂಸರ್ ತರಲೇಬೇಕು ಬಾಡಿಗೆಗೆ ಅಂತೇಳಿ ಕ್ರೈನನ್ನು ಆರ್ಡರ್ ಮಾಡ್ತಾರೆ. ದೊಡ್ಡ ಸ್ಟುಡಿಯೋಯಿಂದ ಅದು ಇಲ್ಲಿಗೆ ಬರಬೇಕು ಅಲ್ವಾ. ರೈಟ್, ಎ ಕ್ರೇನ್ ಕೇಮ್, ಹಿ ಹ್ಯಾಸ್ ಟೇಕನ್ ಎ ಕ್ರೇನ್ ಶಾರ್ಟ್ಸ್ ಇನ್ ಎ ವೀಕ್. ಕ್ರೇನ್ ಬರುತ್ತೆ, ಸೊ ದೊಡ್ಡ ಲಾರಿಯಲ್ಲಿ ಅದು ಒಂದು ಸಂಜೆ ಬಂದು ಇಳಿಯುತ್ತೆ. ರೈಟ್, ಸೊ ಹೇಳ್ತಾರೆ 1 ವಾರ ಬಿಟ್ಟು ಶೂಟಿಂಗ್ ಮುಗಿಸಿ ಮತ್ತೆ ಕ್ರೇನ್ನ ವಾಪಸ್ ಕಳಿಸ್ತೀವಿ ಅಂತ ಹೇಳಿ. ರೈಟ್, ಸೊ ಆಫ್ಟರ್ 1 week he has to send a crane back. ಕ್ರೇನ್ ವಾಪಸ್ ಹೋಗಬೇಕು ಈಗ. ಸೊ ಮತ್ತೆ ಎಲ್ಲ ಕೂಲಿಗಳನ್ನ ಇಟ್ಕೊಂಡು, ಇಟ್ ವಾಸ್ ಅ ಹ್ಯೂಜ್, ತುಂಬ ದೊಡ್ಡದದು, ಟ್ರೈಂಗ್ ಟು ಬ್ರಿಂಗ್ ಇಟ್ ಡೌನ್ ಆ್ಯಂಡ್ ಸಡನ್ಲಿ ಟ್ರಾಜಿಡಿ ಹ್ಯಾಪನಿಂಗ್. ಕ್ರೈನನ್ನು ಕೆಳಗೆ ಇಳಿಸಿ ಮತ್ತೆ ಲಾರಿಗೆ ಲೋಡ್ ಮಾಡಬೇಕು ಅವರು.
ಸೊ ಆವಾಗ JCB ಆಗಲಿ ಈ ಥರದಾಗಲಿ ಹೆಲ್ಪಿಗೆ ಇಲ್ದಿರೋಂಥ ಟೈಮ್ನಲ್ಲಿ ಆ ಕ್ರೇನನ್ನು ಮೇಲೆ ಇಡಬೇಕಲ್ವ, ಒಂದು ಅಚಾತುರ್ಯ ನಡೆದೇ ಹೋಯಿತು. ದುರದೃಷ್ಟಕ್ಕೆ ಏನಾಯಿತು ಅಂತ ಹೇಳಿದ್ರೆ ದ ಕ್ರೇನ್ ಟ್ಯಾಟರ್ಡ್. ಕ್ರೇನ್ ಏನಾಯಿತು, ಒಬ್ಬ ಕೂಲಿಗಳ ಮೇಲೆ ಬಿದ್ದುಬಿಡುತ್ತೆ. ರೈಟ್, ಒಂದು ಕೂಲಿ ಲೈಫನ್ನು ಕಳ್ಕೊಳ್ತಾನೆ, ಟೇಕನ್ ಇಸ್ ಕೂಲಿ ಲೈಫ್ ಆ್ಯಂಡ್ ಅನದರ್ ಸೀರಿಯಸ್ಲಿ ಇಂಜೂರ್ಡ್. ಇನ್ನೊಬ್ಬ ತುಂಬ ಸಾಯೋ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಸೊ ಇಂಥದ್ದು ಬೇಕಿಗಿತ್ತ? ಸತ್ಯಜಿತ್ ರೇ ವಾಸ್ 10 feet ಅವೇ ಫ್ರಮ್ ದ ಸೀನ್. 10 ಅಡಿ ದೂರದಲ್ಲಿರ್ತಾರೆ ಈ ದೃಶ್ಯ ನಡೆದಾಗ ಅಂದ್ಕೊಳ್ತಾರೆ. ಸೊ he realizes that if he didn't think of having overhead shots from a crane, this might not happen. ಬಹುಶಃ ಹಾಗೆ ಆಲೋಚನೆ ಮಾಡದೇ ಇದ್ದರೆ ಬಹುಶಃ ಈ ಕೂಲಿಯ ಜೀವ ಉಳಿತಾ ಇತ್ತೋ ಏನೋ. ಬಟ್ ಅಂದ್ಕೊಳ್ಳೋ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಕ್ರೇನ್ ಬೇಕು ಅಂತ ಅಂದ್ಕೊಳ್ಳೋದು ತಪ್ಪ ಹಾಕಿದ್ರೆ. ಬಟ್ ಅಚಾತುರ್ಯ ನಡೆದೇ ಹೋಯಿತು. ಸೊ 3ನೇ ಸಿನಿಮಾದಲ್ಲೇ ದೊಡ್ಡ ಪೆಟ್ಟನ್ನು ಇವರು ತಿಂತಾರೆ. ಇದು ತುಂಬ ದಿನಗಳ ಕಾಲ ಅವ್ರನ್ನ ಕಾಡ್ತಾ ಇರುತ್ತೆ. ಎಂಥ ಇಂಡಸ್ಟ್ರಿ ನಮ್ಮದು, ಕ್ರೇನ್ ಅಲ್ಲೇ ಇದ್ದಿದ್ರೆ ನಮ್ಗೆ ಹಾಗೆ ಸಾಗಿಸುವಂಥ ಕೆಲಸ ಇರ್ತಾ ಇರಲಿಲ್ಲ, ಹೀಗಾಗ್ತಾ ಇರಲಿಲ್ಲ ಅಂತ ಹೇಳಿ. ಸೊ ಇದು ಅವ್ರು ಕಲ್ತಂತಹ ಅನುಭವ. ಸತ್ಯಜಿತ್ ರೇ ಟಾಕ್ಸ್ ಅಬೌಟ್ ಮೀನ್ಸ್ ಆ್ಯಂಡ್ ಎಂಡ್ಸ್ ಆಫ್ ಫಿಲ್ಮ್ ಮೇಕಿಂಗ್. ಆನಂತರ ಇನ್ನೊಂದು ಟಾಪಿಕಿಗೆ ಅವ್ರು ಬರ್ತಾರೆ, ಫೈನಾನ್ಷಿಯಲ್ ಕಂಡೀಷನ್ಸ್, ಮೀನ್ಸ್ ಆಫ್ ದ ಎಂಡ್ಸ್ ಇನ್ ಫಿಲ್ಮ್ ಮೇಕಿಂಗ್ ಅಂತ ಹೇಳಿದ್ರೆ ಇರುವ ಕಮ್ಮಿ ಬಡ್ಜೆಟ್ನಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು. ಇದು ಹೇಗೆ? ಜನರನ್ನು ರೀಚ್ ಆಗಬೇಕು, ಪ್ರೊಡ್ಯೂಸರ್ಗೆ ಹಣ ಹಾಕಿದ್ದಕ್ಕೆ ಅವನಿಗೆ ಲಾಭ ತಂದು ಕೊಡಬೇಕು, ಮತ್ತೆ ಕೂಡ ಅವನಿಗೆ ಸ್ಫೂರ್ತಿನ ಕೊಡಬೇಕು, ಇನ್ನೂ ಹೊಸ ಸಿನಿಮಾಗಳನ್ನು ಮಾಡುವ ಅಂತ ಹೇಳಿ. ರೈಟ್. ಸೊ ಇನ್ 1962 he wanted to shoot ಸಿನಿಮಾ ಇನ್ ಕಲರ್. ಸೊ ಆಗ ಹೊಸದಾಗಿ ಕಲರ್ ಸಿನಿಮಾಗಳು ಬರ್ತಾ ಇತ್ತು. ಆಗ ಇವರು ಅಂದ್ಕೊಳ್ತಾರೆ ನಾನು ಕೂಡ ಕಲರ್ ಸಿನಿಮಾಗಳು ಶೂಟ್ ಮಾಡಬೇಕು ಅಂತೇಳಿ. ಬಟ್ ಇನ್ ಬೆಂಗಾಲ್ ಇಟ್ಸ್ ನಾಟ್ ಪಾಸಿಬಲ್. ಬಟ್ ವೆಸ್ಟ್ ಬೆಂಗಾಳಲ್ಲಿ ಕಲರ್ ಸಿನಿಮಾ ಶೂಟಿಂಗ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಸ್ಟುಡಿಯೋಗಳು ಕೂಡ ಅಲ್ಲಿ ಇರಲಿಲ್ಲ. ರೈಟ್, ಟೆಕ್ನಿಷಿಯನ್ಸ್ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಏನಾಯಿತು, ಅಲ್ಲಿ ಹಿ ಚೋಸ್ ಔಟ್ಡೋರ್ ಲೊಕೇಶನ್ಸ್ ಫಾರ್ ಇಟ್. ಹಾಗಾಗಿ ಹೊರಗಡೆ ದೃಶ್ಯಗಳನ್ನ ಅವರು ಶೂಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಕಲರ್ನಲ್ಲಿ. ಸೊ ಬಿಕಾಸ್ ದೇ ಕೆನಾಟ್ ಫಿಲ್ ದ ಲೈಟ್ಸ್ ಆ್ಯಸ್ ಮಚ್ ಆಸ್ ರಿಕ್ವೈರ್ಡ್ ಫಾರ್ ಕಲರ್. ಕಲರ್ ದೃಶ್ಯಗಳಿಗೆ ಬೇಕಂತ ಲೈಟ್ಸ್ ಅವ್ರ ಹತ್ರ ಇಲ್ಲ. ಅಷ್ಟು ಲೈಟ್ಸ್ ಅವ್ರಿಗೆ ಹೊರಗಡೆ ಜನಗಳಿಗೆ ದೃಶ್ಯ ಕಾಣಬೇಕು. ಸಿನಿಮಾಕ್ಕೆ ಬಂದಾಗ ಕತ್ತೆ ಕೂತ್ಕೊಂಡಾಗ ಇರಬಾರ್ದು. ಹೊರಗೆ ಸ್ಕ್ರೀನ್ ಮೇಲೆ ದೃಶ್ಯ ಕಾಣಿಸ್ಕೋಬೇಕು ಅವರಿಗೆ. ಆ ಕಾಣಿಸೋಕ್ಕೆ ಅವ್ರ ಹತ್ರ ಲೈಟ್ಸ್ ಇಲ್ಲ. ಕಲರ್ ಸಿನಿಮಾ ತೆಗಿಲಿಕ್ಕೆ ವೈಟಮ್ಲೆಕ್ ಆಗುತ್ತೆ, ಬಟ್ ಕಲರ್ ಸಾಧ್ಯ ಇಲ್ಲ. ಇಫ್ ಯು ವಾಂಟೆಡ್ ಟು ಶೂಟ್ ಎ ಕಲರ್ ಸಿನಿಮಾ ಹಿ ಹ್ಯಾಡ್ ಟು ಗೋ ಟು ಬಾಂಬೆ ಆರ್ ಮಡ್ರಾಸ್. ಅವತ್ತಿನ ಕಾಲದಲ್ಲಿ ಹಾಗೇನಾದ್ರು ಕಲರ್ ಸಿನಿಮಾ ತೆಗಿಬೇಕು ಅಂದರೆ ಬಾಂಬೆಗೆ ಹೋಗಬೇಕಾಗಿತ್ತು, ಇವತ್ತಿನ ಮುಂಬೈ, ಹಾಗೆಯೇ ಅಥವಾ ಮೆಡ್ರಾಸ್, ಇವತ್ತಿನ ಚೆನ್ನೈ. ಸೊ ಹಾಗೆಯೇ ಕನ್ನಡ ಸಿನಿಮಾಗಳು ಕೂಡ ಎಲ್ಲ ಹಳೆಯ ಸಿನಿಮಾಗಳ ಶೂಟಿಂಗ್ ನಡೆದದ್ದು ಮೆಡ್ರಾಸ್ನಲ್ಲಿ. ಅಲ್ಲಿ ಹಗಲೆಲ್ಲ ತಮಿಳ್ ಸಿನಿಮಾಗಳು ಶೂಟಿಂಗ್ ಆಗ್ತಾ ಇತ್ತಂತೆ, ಅಥವಾ ಹಿಂದಿ ಸಿನಿಮಾಗಳು, ಹೆಚ್ಚು ಬಡ್ಜೆಟಿನ ಸಿನಿಮಾಗಳು ಹಾಗೆ ಲೋಕಲ್ ಅವರಿಗೆ ಅಂತ ಕೊಡ್ತಾ ಇದ್ದದ್ದು ತಮಿಳ್ನವರಿಗೆ. ಕನ್ನಡ ಸಿನಿಮಾಗಳ ಶೂಟಿಂಗ್ ಆಗ್ತಾ ಇದ್ದದ್ದು ರಾತ್ರಿ ಹೊತ್ತಂತೆ, ಇಡೀ ರಾತ್ರಿ ಶೂಟಿಂಗ್. ಬೆಳಗಿನ ಜಾವ ಶೂಟಿಂಗ್ ಅವ್ರಿಗೆ ಮುಗಿಸ್ಬೇಕಾಗಿತ್ತು, ಯಾಕೆಂದರೆ ಹಗಲಿನಲ್ಲಿ ಇನ್ನೂ ಬೇರೆಯವ್ರು ಬಂದು ಶೂಟಿಂಗ್ ಮಾಡ್ಕೊಳ್ತಾರೆ. ಸೊ ಹೀಗೆ 24 hours ವರ್ಕ್ ಆಗ್ತಾ ಇದ್ದಂಥ ಸ್ಟುಡಿಯೋಗಳದು. ಸೊ ಕಲರ್ ಸಿನಿಮಾ ಶೂಟ್ ಮಾಡಬೇಕಂದ್ರೆ ಬಾಂಬೆಗೂ ಅಥವಾ ಮೆಡ್ರಾಸಿಗೆ ಹೋಗಬೇಕು. ಸೊ ವೆಸ್ಟ್ ಬೆಂಗಾಳಿಂದ ಬಾಂಬೆ ಅಥವಾ ಮೆಡ್ರಾಸಿಗೆ ಬರಲಿಕ್ಕೆ ಇಡೀ ಒಂದು ಟೀಮ್ ಸಿನಿಮಾ ಶೂಟಿಂಗ್ ಮಾಡಲಿಕ್ಕೆ ಯೋಚನೆ ಮಾಡಿ. ಬಟ್ ಫಾರ್ ಬೆಂಗಾಲಿ ಸಿನಿಮಾ ಇಟ್ ವುಡ್ ಬಿ ಹೈಲಿ ನಾಟ್ ಅಫೋರ್ಡೆಬಲ್. ಕಷ್ಟ ಇತ್ತು ಹಣ ಹಾಕ್ಲಿಕ್ಕೆ. ಅಷ್ಟೊಂದು ಯಾರು ಕೂಡ ರೆಡಿ ಕೂಡ ಇರಲಿಲ್ಲ ಅಷ್ಟು ಹಣವನ್ನು ಸುರಿಲಿಕ್ಕೆ ಒಂದು ಸಿನಿಮಾ ಮೇಲೆ. ಸಿನಿಮಾ ಮಾಡುವ ಉದ್ದೇಶ ಏನಾಗಿರುತ್ತೆ, ಪ್ರೊಡ್ಯೂಸರ್ದು ಹಣ ಮಾಡುವಂಥದ್ದು. ಬಟ್ ಬೆಂಗಾಳಿಯಲ್ಲಿ ಸಿನಿಮಾ ಮಾಡಿದರೆ ಯಾರು ನೋಡ್ತಾರೆ, ಬೆಂಗಾಳಿಗಳು ಮಾತ್ರ. ರೈಟ್. ಸೊ ಕ್ಯಾನ್ ಹಿ ಅರ್ನ್ ದ ಪ್ರಾಫಿಟ್? ಹಾಕಿದ ಹಣದಲ್ಲಿ ಪ್ರಾಫಿಟ್ ಸಿಕ್ಕುತ್ತಾ ಅವನಿಗೆ? ಇಲ್ಲ. ದಿಸ್ ಇಸ್ ವೆರಿ ಮಚ್ ಕಾನ್ಫಿಡೆಂಟ್, ಗೊತ್ತಿತ್ತು ಅವನಿಗೆ. ಹಾಗಾಗಿ ಯಾರು ಕೂಡ ಅಷ್ಟು ಹಣ ಸುರಿಲಿಕ್ಕೆ ಸಾಧ್ಯ ಇರಲಿಲ್ಲ ಅಲ್ಲಿ. ಬಿಕಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಸಿನಿಮಾ ಇನ್ ಸಚ್ ಎ ಸ್ಮಾಲ್ ಪ್ಲೇಸ್ ಬೆಂಗಾಳಲ್ಲಿ ಕಷ್ಟ ಇತ್ತು. ಇಟ್ ವುಡ್ ಬಿ ಫೂಲಿಶ್ನೆಸ್ ಅಷ್ಟು ಹಣ ಹಾಕಿದರೆ. ಶೂಟಿಂಗ್ ಎ ಸಿನಿಮಾ ಇನ್ ಹಿಂದಿ ಆರ್ ತಮಿಳ್ ಟು ರೀಚ್ ಲಾರ್ಜ್ ಆಡಿಯನ್ಸ್ ಫಾರ್ ಮೀ ಇಟ್ಸ್ ಡಿಫಿಕಲ್ಟ್. ಹಾಗೆಯೇ ಇವರಿಗೆ ಆಯಿತು ಬೆಂಗಾಳಿ ಭಾಷೆ ಬೇಡ, ಅದು ಬಿಟ್ಟು ಹಿಂದಿಯಲ್ಲಿ ಮಾಡಿದ್ರೆ ಮುಂಬೈನಲ್ಲಿ, ತಮಿಳಲ್ಲಿ ಮಾಡಿದ್ರೆ ಮೆಡ್ರಾಸ್ನಲ್ಲಿ ಮಾಡಿಕೊಂಡು ಕಮ್ಮಿ ಖರ್ಚಲ್ಲಿ ಸಿನಿಮಾ ಮಾಡ್ಬೋದಿತ್ತು ಯೋಚನೆ ಮಾಡ್ತಾರೆ. ಬಟ್ ಐ ಡೋಂಟ್ ಹ್ಯಾವ್ ದ ಫ್ಲೂಯೆನ್ಸಿ ಇನ್ ದೋಸ್ ಲ್ಯಾಂಗ್ವೇಜಸ್. ಇವರಿಗೆ ಹಿಂದಿ ಆಗಲಿ ತಮಿಳ್ ಆಗಲಿ
ಫ್ಲೂಯೆನ್ಸಿ ಇಲ್ಲ, ಇವ್ರು ಅಂದ್ಕೊಂಡಾಗ ಸಿನಿಮಾ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದು. ಸೊ ಇನ್ನೇನು ಮಾಡಬೇಕು ಈ ಕಷ್ಟಗಳ ಮಧ್ಯದಲ್ಲಿ? ನೋಡಿ, ಇಷ್ಟು ಕಷ್ಟಗಳು ಅವ್ರು ಹೇಳ್ಕೊಳ್ತಾರೆ, ಏನು ಮಾಡಬೇಕು ಅಂತ ಹೇಳಿ. ರೈಟ್. ಸೊ ನಾವು ನ್ಯೂ ವೇವ್ ಫಿಲ್ಮ್ಸ್ ನೋಡಿ, ಇಂಥ ಕಷ್ಟಗಳಲ್ಲಿ ಅದಕ್ಕೂ ಎಕ್ಸಾಂಪಲ್ಗಳನ್ನು ಕೊಡ್ತಾ ಬರ್ತಾರೆ. ನೋಡಿ, ನ್ಯೂ ವೇವ್ ಫಿಲ್ಮ್ಸ್ ಅಂತ ಹೊಸ ರೀತಿಯ ಹೊಸ ಆಲೋಚನೆ ಇಟ್ಕೊಂಡಂತಹ ಡೈರೆಕ್ಟರ್ಗಳು ಸಿನಿಮಾಗಳನ್ನು ಹೊಸ ರೀತಿಯಲ್ಲಿ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಪಾಪ್ಯುಲರೈಸ್ಡ್ ಇನ್ 1960. ಸೊ ಅದೇ ಸಮಯದಲ್ಲಿ ರೈಟ್ ಬೈ ಫ್ರೆಂಚ್ ಫಿಲ್ಮ್ ಮೇಕರ್ಸ್ ಜೀನ್ ಲಕ್ ಗೊಡಾರ್ಡ್ ಆ್ಯಂಡ್ ಫ್ರಾಂಕೋಯಿಸ್ ಟ್ರಫೋರ್ಟ್. ಈ ಇಬ್ಬರು ಒಂದು ಹೊಸ ರೀತಿಯ ಸಿನಿಮಾಗಳನ್ನು ತೊಗೊಂಡು ಬರ್ತಾರೆ. ರೈಟ್, ಇಲ್ಲಿ ನೋಡಿ ನಾವು ನೋಡ್ತಾ ಇದ್ದೀವಿ. ಸೊ ಇವನು ಜೀನ್ ಲಕ್ ಗೊಡಾರ್ಡ್, ಎ ವೆರಿ ಪಾಪ್ಯುಲರ್ ಫಿಲ್ಮ್ ಡೈರೆಕ್ಟರ್, ಎ ಫ್ರೆಂಚ್ ಮ್ಯಾನ್. ರಸ್ತೆಯಲ್ಲಿ ಕ್ಯಾಮ್ರಾವನ್ನು, ಒಂದು ಚಿಕ್ಕ ಕ್ಯಾಮ್ರಾವನ್ನು ಕೈಲಿಟ್ಕೊಂಡು ಅವ್ನು ಶೂಟ್ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ ಹೇಗೆ ಕಾಣುತ್ತೆ ದೃಶ್ಯ ಇಲ್ಲಿ ತೆಗೆದ್ರೆ ಅಂತೇಳಿ. ಜನ ನೋಡಿ ತುಂಬ ಪಾಪ್ಯುಲರ್, ಅವನು ಸಿನಿಮಾ ಶೂಟಿಂಗ್ ಆಗ್ತದೆ. ಜನ ಇಲ್ಲಿ ನೋಡಿ ಹೇಗೆ ನಿಂತ್ಕೊಂಡು ರಸ್ತೆ ಎರಡು ಬದಿಯ ನಿಂತು ನೋಡ್ತಾ ಇದ್ದಾರೆ. ಸೊ ಇವನು ಫ್ರಾಂಕೋಯಿಸ್ ಟ್ರಫೋರ್ಡ್, ಎ ಫೇಮಸ್ ಫ್ರೆಂಚ್ ಫಿಲ್ಮ್ ಡೈರೆಕ್ಟರ್, ಒನ್ ಆಫ್ ದ ಫೌಂಡರ್ ಆಫ್ ನ್ಯೂ ವೇವ್ ಫಿಲ್ಮ್ಸ್. ಸೊ ಇವರು ಕೂಡ ವೆರಿ ಪಾಪ್ಯುಲರ್ ಫಿಲ್ಮ್ ಡೈರೆಕ್ಟರ್, ಫ್ರೆಂಚ್ ಫಿಲ್ಮ್ ಡೈರೆಕ್ಟರ್. ಸೊ ನ್ಯೂ ವೇವ್ ಫಿಲ್ಮ್ಸ್ ಹ್ಯಾವ್ ರಫ್ ಎಡ್ಜ್, ವಿಚ್ ಮೀನ್ಸ್ ನೋಡಿ, ಅವ್ರು ತೆಗೆದಂಥ ಮೊದಲ ಸಿನಿಮಾಗಳೇನಾಗಿತ್ತು, ದೇವರ್ ರಫ್ ಎಡ್ಜ್ ಅಂತ ಹೇಳಿದ್ರೆ ಕ್ಲಾರಿಟಿ ಇಲ್ಲ ಅಲ್ಲಿ. ದ ಫ್ಲೋ ಆಫ್ ದ ಫಿಲ್ಮ್ ಇಸ್ ನಾಟ್ ಸ್ಮೂತ್. ನಾವು ಇವತ್ತು ಕೂತು ನೋಡಿದ ಹಾಗೆ ಅದು ಸ್ಲೋ ಮೋಷನ್ ಇರಲಿ, ಅದು ಸ್ಲೋ ಹೋಗುತ್ತೆ, ಸ್ಪೀಡ್ ಮೂಮೆಂಟ್ಸು. ನೋಡಿ, ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಟ್ರಾನ್ಸಿಷನ್, ಒಂದು ದೃಶ್ಯ ನೀಟಾಗಿ ಇನ್ನೊಂದು ದೃಶ್ಯ ಬರಬೇಕು. ಆಡಿಯನ್ಸಿಗೆ ಕೂತವರಿಗೆ ಏನು ಆಗ್ತಾ ಇದೆ ದೃಶ್ಯದಲ್ಲಿ ಅರ್ಥ ಆಗಬೇಕು. ಎಲ್ಲ ಮಿಕ್ಸ್ ಆಗಿಬಿಟ್ರೆ, ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ರೆ ಅರ್ಥ ಆಗುತ್ತಾ ನಮಗೆ? ಅಥವಾ ಇಡೀ ಸಿನಿಮಾ 2.5 ಗಂಟೆ ನಾವು ಕೂತು ನೋಡೋ ಸಿನಿಮಾ ಒಂದು ಫೋಟೋಗ್ರಾಫ್ನಾಗೆ ಒಂದೇ ಸೀನ್ ಇದ್ದರೆ ಹೇಗಿರುತ್ತೆ? ನೋ, ದೇರ್ ಆರ್ ಸಡನ್ ಜಂಪ್ಸ್ ಫ್ರಮ್ ದ ಒನ್ ಸೀನ್ ಟು ಅನದರ್. ಟ್ರಾನ್ಸಿಷನ್ ಅಂತ ಹೇಳ್ತಾರೆ. ದೃಶ್ಯಗಳು ಆಚೆ ಹೋಗೋದು ನೋಡಿ, ಹೀಗೆ ಏನೋ ಡಿಸ್ಟರ್ಬೆನ್ಸ್ಗಳಾಗ್ತಾ ಇತ್ತು, ಸರಿಯಾಗಿ ಕ್ಲಾರಿಟಿ ಬರ್ತಾ ಇಲ್ಲ. ಯಾಕೆಂದರೆ ಬಿಕಾಸ್ ಟು ಮೇಕ್ ದೆಮ್ ಸಾಫ್ಟ್ ಫ್ಲೋ ದೇ ಶುಡ್ ಪಾಲಿಶ್ಡ್ ಟೆಕ್ನಿಕಲಿ. ಸೊ ಪಾಲಿಶ್ ಅಂತ ಹೇಳ್ತಾರೆ ಅದಕ್ಕೆ. ಆ ಸಾಫ್ಟ್ನೆಸ್ ಬರಲಿಕ್ಕೆ ಆ ಸಿನಿಮಾಗಳ ದೃಶ್ಯಗಳಿಗೆ ಪಾಲಿಶ್ ಆಗಬೇಕಾಗಿತ್ತು. ಎಡಿಟಿಂಗ್ ಪ್ರೊಸೆಸ್ ಅದು. ಬಟ್ ಇಟ್ ವಾಸ್ ಟೂ ಕಾಸ್ಟ್ಲಿ. ಆದರೆ ಆ ಸಿನಿಮಾ ನಿರ್ದೇಶಕರುಗಳಿಗೆ ಅಷ್ಟು ಹಣವನ್ನು ಕೊಟ್ಟು ಸೊ ಕೆರಿಯರ್ನ ಬಿಗಿನಿಂಗ್ನಲ್ಲಿ ಪಾಲಿಶ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ದ ಸೀನ್ಸ್ ಫಾರ್ ಶಾರ್ಟ್ ವಿತೌಟ್ ಕರೆಕ್ಟ್ ಫ್ರೇಮಿಂಗ್. ಓಕೆ, ಸರಿಯಾಗಿ ಫ್ರೇಮ್ ಒಳಗೆ ಬರ್ತಾ ಇರಲ್ಲ. ಓಕೆ, ಶೂಟಿಂಗ್ ಎ ಫಿಲ್ಮ್ ಕ್ಯಾರಿಂಗ್ ಕ್ಯಾಮರಾ ಇನ್ ಹ್ಯಾಂಡ್ ಆ್ಯಂಡ್ ಸ್ಪಾಯ್ಲ್ ದ ಸೀನ್. ಇದು ದೃಶ್ಯಗಳನ್ನು ಹಾಳು ಮಾಡ್ತಾ ಇತ್ತು. ಇದನ್ನು ಸರಿ ಮಾಡೋದು ಹೇಗೆ? ಎಡಿಟಿಂಗ್ ವರ್ಕ್. ರೈಟ್, ನಾವು ವಾಟ್ ವಿ ಆರ್ ವಾಚಿಂಗ್ 2D, 3D, Dolby digital sound effect films, it has made a long journey in the field of film making. ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೊಂದು ಲಾಂಗ್ ಹಿಸ್ಟ್ರಿ ಇದೆ, ಒಂದು ಜರ್ನಿ ಇದೆ, ಸಿನಿಮಾದ ಒಂದು ಇತಿಹಾಸ ಇದೆ ಪ್ರಪಂಚದಲ್ಲಿ. ಬಟ್ ಹಿಂದೆ ಇಷ್ಟು ಸುಲಭ ಇರಲಿಲ್ಲ ಇದು. ಪಾಲಿಶ್ ದ ಟೈಮ್ ಆಫ್ ಸ್ಕ್ರೀನ್ ಈಸ್ ಡಿಫಿಕಲ್ಟ್ ಆ್ಯಂಡ್ ಕಾಸ್ಟ್ಲಿ. ನೋಡಿ, ಆ ಟೈಮಿಂಗ್ಸ್, ಕ್ಯಾರೆಕ್ಟರ್ಗಳು, ಬಾಡಿ ಮೂಮೆಂಟ್ಸ್ಗಳು ಹೇಗೆ ಮಾಡ್ತಾರೋ ಹಾಗೆ ಕಾಣಿಸ್ಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಅದು ಫಾಸ್ಟ್ ಫಾರ್ವರ್ಡ್ ಮಾಡಿದಾಗೆ, ರಿವರ್ಸ್ ಮಾಡಿದ ಹಾಗೆ ನೋಡಿ ಸರಿ ಆಗ್ತಾ ಇರಲಿಲ್ಲ. ಆಗ ಟೈಮ್ ಈಕ್ವಲ್ಸ್ ಪರ್ಫೆಕ್ಟ್ ವಿತ್ ಮನಿ. ಸೊ ಸರಿಯಾಗಿ ದೃಶ್ಯ ನಡಿಬೇಕು, ಸರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಹಣ ಸುರಿಬೇಕು. ಅದು ಅವರಿಬ್ಬರಿಗೂ ಕೂಡ ಕಷ್ಟ ಇತ್ತು. ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಸೀನ್ ಚಾರ್ಲಿ ಚಾಪ್ಲಿನ್ ಸೈಲೆಂಟ್ ಮೂವೀಸ್? ನೋಡಿದರೆ ನೆನಪು ಮಾಡ್ಕೊಳ್ಳಿ. ಸೈಲೆಂಟ್ ಮೂವೀಸ್ ಅಲ್ಲಿ ಮಾತುಕತೆ ಇರೋದಿಲ್ಲ, ಅಲ್ಲಿ ಕೇವಲ ದೊಡ್ಡ ಮ್ಯೂಸಿಕ್ ಹಾಕಿರ್ತಾರೆ. ಮೂಮೆಂಟ್ಸ್, ಕ್ಯಾರೆಕ್ಟರ್ಗಳು ಬರೀ ಆ್ಯಕ್ಟಿಂಗ್ನ ಮೂಲಕನೇ, ಮಾತಿಲ್ಲದೆ ಬರೀ ಆ್ಯಕ್ಟಿಂಗ್ನಲ್ಲಿ ಬಾಡಿ ಮೂಮೆಂಟ್ಸ್, ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇಟ್ಕೊಂಡು ಇಡೀ ಸಿನಿಮಾನ ಆಗ್ತಾ ಇತ್ತು. ದ ಕ್ಯಾರೆಕ್ಟರ್ಸ್ ಮೂಮೆಂಟ್ಸ್ ಫಾರ್ ಫಾಸ್ಟ್. ಅಲ್ಲಿ ಹೇಳ್ತಾಯಿದ್ದು ಚಾರ್ಲಿ ಚಾಪ್ಲಿನ್ ಮೂವಿಲಿ ಎಲ್ಲ ಸ್ಪೀಡ್ ಹೋಗ್ತಾರೆ. ಅವರು ಸಾಮಾನ್ಯ ನಡೆಯೋದಿಲ್ಲ, ಸ್ಪೀಡ್ ಓಡ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಪಾಲಿಶಿಂಗ್, ಇದು ಕಷ್ಟ ಇತ್ತು ಆವತ್ತಿನ ಕಾಲಕ್ಕೆ. ಹಾಗಾಗಿ ಸಿನಿಮಾಗಳು ಹಾಗೆ ಇತ್ತು. ಎಸ್, ಇನ್ನು 1962ನ ಒಂದು ಮೂವಿ ಜೂಲ್ಸ್ ಎಚ್ ಜಿಮ್. ರೈಟ್, ಸೊ ಇದನ್ನು ಡೈರೆಕ್ಟ್ ಮಾಡಿದವನು ಫ್ರಾಂಕೋಯಿಸ್ ಟ್ರಫೋರ್ಟ್, ಒನ್ ಆಫ್ ದ ಫೌಂಡರ್ ಆಫ್ ನ್ಯೂ ವೇ ಮೂವೀಸ್. ರೈಟ್, ಈ ಸಿನಿಮಾದ ಎಕ್ಸಾಂಪಲ್ ಕೂಡ ಕೊಡ್ತಾರೆ ಸತ್ಯಜಿತ್ ರೇ. ಸೊ ಎ ನ್ಯೂ ವೇ ಮೂವ್, ಇಟ್ ವಾಸ್ ನಾಟ್ ಕನ್ವೆನ್ಷನಲ್ ಸ್ಟೋರಿ ಆ್ಯಂಡ್ ನಾಟ್ ಕನ್ವೆನ್ಷನಲ್ ಸ್ಟೈಲ್. ಈ ಸಿನಿಮಾವನ್ನು
ಹೊಸ ರೀತಿಯಲ್ಲಿ ಫ್ರಾನ್ಸ್ನಲ್ಲಿ ಈ ಸಿನಿಮಾವನ್ನು ಶೂಟ್ ಮಾಡ್ತಾರೆ. ಕನ್ವೆನ್ಷನಲ್ ಸ್ಟೋರಿ ಅಂದರೆ ಅಲ್ಲಿಯವರೆಗೆ ಇದ್ದಂತಹ ಟ್ರೆಡಿಷನಲ್ ಸ್ಟೋರಿ ಅಲ್ಲ ಅದು, ರೈಟ್, ಆ್ಯಂಡ್ ನಾಟ್ ಎ ಕನ್ವೆನ್ಷನಲ್ ಸ್ಟೈಲ್. ಆ ಸಿನಿಮಾವನ್ನು ಹೊಸ ರೀತಿಯಲ್ಲೇ ತೆಗಿತಾರೆ. ಸ್ವಲ್ಪ ಜನರಿಗೆ ನೋಡಲಿಕ್ಕೆ ವಿಚಿತ್ರ ಅನ್ನಿಸ್ಬೋದು ಅಥವಾ ಹೊಸ ಪ್ರಯತ್ನ ಅಂತ ಅನ್ನಿಸ್ಬೋದು. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಜನಗಳು, ರೈಟ್. We may not identify or sympathize with the droll, comical stage manners, waywardness of its characters. ಯಾಕೆಂತ ಹೇಳಿದ್ರೆ ಆ ದೃಶ್ಯಗಳಲ್ಲಿ ಬರುವ ಕಾಮಿಡಿಯನ್ನು ನೋಡಿ ಜನ ಎಂಜಾಯ್ ಮಾಡೋಕ್ಕೆ ಕೂಡ ಟೈಮ್ ಇರ್ತಾ ಇರಲಿಲ್ಲ, ರೈಟ್. ಸೊ ಅಲ್ಲಿ ಭಾವನೆಗಳು ಇರ್ತಾ ಇರಲಿಲ್ಲ. ಏನೋ ಒಂದು ಘಟನೆ ನಡೆದು ಹೋಗ್ತಾ ಇತ್ತು, ಜನರಿಗೆ ಕೂತ ಆಡಿಯನ್ಸ್ಗಳಿಗೆ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಅನುಭವಿಸುವಂಥದ್ದು ಆಗ್ತಾ ಇರಲಿಲ್ಲ. ಅಂತಹ ಸಿನಿಮಾಗಳದು ಜಂಪ್ ಕಟ್ಸ್, ಸಡನ್ ಚೇಂಜ್ ಆಫ್ ಎ ಸೀನ್, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ಸಡನ್ ಚೇಂಜ್ ಆಗುತ್ತೆ. ಫ್ರೀಸ್ ಫ್ರೇಮ್, ಒನ್ ಫ್ರೇಮ್ ಸ್ಟೇ ಸ್ಟಿಲ್ ಫಾರ್ ಎ ಮಿನಿಟ್ ಆರ್ ಟು. ಒಂದು ದೃಶ್ಯ ಸ್ಟೇಜ್ ಮೇಲೆ ಬಂದರೆ ಅದು ಸ್ಟ್ರಕ್ ಆದ ಹಾಗೆ ಇರ್ತಾ ಇತ್ತು ಇಂತಹ ಸಿನಿಮಾಗಳು, ರೈಟ್. ಸೊ ಇಷ್ಟು ನ್ಯೂ ವೇ ಫಿಲ್ಮ್ಸ್ನ ಬಗ್ಗೆ ಅವ್ರು ಹೇಳ್ತಾರೆ. ಯಾಕೆಂದರೆ ಹಣದ ಕೊರತೆಯಿಂದ ಆ ಸಿನಿಮಾಗಳು ಹಾಗಾಗ್ತಾ ಇತ್ತು ಅಂತ ಹೇಳಿ. ದೋ ದ ಡೈರೆಕ್ಟರ್ಸ್ ಹ್ಯಾವ್ ಎ clever brain and a very innovative experiment they wanted to make, ಬಟ್ ಈ ಸಿನಿಮಾಗಳು ಓಕೆ ಯಶಸ್ವಿಯಾಗಿದೆ ಸಿನಿಮಾ ಕ್ಷೇತ್ರದಲ್ಲಿ, ರೈಟ್. ಸೊ ಇಷ್ಟು ಸೆಕೆಂಡ್ ಪಾರ್ಟ್. ಸೊ ಸಿ ಯು ಇನ್ ದ ಥರ್ಡ್ ಪಾರ್ಟ್ ಆಫ್ ದ ವಿಡಿಯೋ, ಆ್ಯಂಡ್ ದಟ್ ವಾಸ್ ದ ಲಾಸ್ಟ್ ಪಾರ್ಟ್. ಥ್ಯಾಂಕ್ ಯು ವೆರಿ ಮಚ್. ಸಿ ಇನ್ ದ ಥರ್ಡ್ ಪಾರ್ಟ್ ಆಫ್ ದ ವಿಡಿಯೋ. ಐ ಆಮ್ ಯುವರ್ ಇಂಗ್ಲಿಷ್ lecturer Yogesh DH. Thank you.